ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರಪುರುಷ, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಈ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ನಾವೆಲ್ಲರೂ ವೀರ ವಿರಾಗಿಣಿ ಜಗನ್ಮಾತೆ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ಪೂಜ್ಯ ಮಾತಾಜಿಯವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ನೋಡ್ತಾ ಇದ್ದೇವೆ. ಭಾಗ 1, 2 ಆಗಿದೆ. 3ನೇ ಭಾಗ ಗಮನ. ಅದರಲ್ಲಿ ಅಧ್ಯಾಯ 14 ನೀನೆ ನೋಡಿದ್ವಿ, ಅಂತರ್ಮುಖಿ. ಅಲ್ಲಿ ಏನ್ ನಡೀತಾ ಇತ್ತು? ಮಹಾದೇವಿ ಅಕ್ಕ ಅವರ ಗೆಳತಿ ಕುಮುದ ಇಬ್ರು ರಾಜೋದ್ಯಾನಕ್ಕೆ ಹೋಗಿದ್ರು, ಗಾರ್ಡನ್ಗೆ. ಅವರಮ್ಮ ಲಿಂಗಮ್ಮ ಎಲ್ಲ ಒಂದು ಉಪಾಯ ಮಾಡಿ ಮಗಳನ್ನ ಸ್ವಲ್ಪ ಆಚೆ ಕಳ್ಸೋಣ, ಮನಸ್ಸು ಬದಲಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಗೆಳತಿ ಕುಮುದಳ ಜೊತೆಗೆ ರಾಜೋದ್ಯಾನಕ್ಕೆ ಕಳಿಸಿದ್ರು. ಅಲ್ಲೆಲ್ಲ ಇಬ್ಬರದು ಮಾತುಕತೆ ಆಯ್ತು. ಕುಮುದಳ ಮಾತು, ಅವಳ ಒಂದು ಲೌಕಿಕ ಚಿಂತನೆಗಳು ಮತ್ತು ಮಹಾದೇವಿ ಅಕ್ಕನ ಆಧ್ಯಾತ್ಮಿಕ ಚಿಂತನೆಗಳಿಗೆ ನಡೆದಿತ್ತು ಅಲ್ವಾ? ಅದರಲ್ಲಿ ಮಹಾದೇವಿ ಅಕ್ಕನೇ ಗೆದ್ದಿದ್ದು. ಕುಮುದನಿಗೆ ಇನ್ನೇನಪ್ಪ, ನಾನು ನಿನ್ನನ್ನ ಮಾತಿನಲ್ಲಿ ಸೋಸ್ಲಿಕ್ಕೆ ಆಗಲ್ಲ, ಸರಿಯಪ್ಪ ನಡಿ ಹೋಗೋಣ, ತುಂಬಾ ಕತ್ಲಾಗ್ಬಿಟ್ಟಿದೆ, ನಾವು ಬೇರೆ ಇಲ್ಲೇ ಇಬ್ರು ಹೆಣ್ಮಕ್ಳಿರೋದು, ಬೇರೆ ಯಾರು ಇಲ್ಲ, ಕತ್ಲಾಗುತ್ತೆ, ನಡಿಯಪ್ಪ ಹೋಗೋಣ ಅಂತ ಕುಮುದ ಹೇಳಿದಾಗ ಮಹಾದೇವಿ ಅಕ್ಕ ಒಂದ್ ಮಾತು ಹೇಳ್ತಾಳೆ ಗೆಳತಿಗೆ, ನೋಡು ಕತ್ಲಾದ್ರೆ ನಿನಗೆ ಎಷ್ಟು ಭಯ, ನಿನಗೆ ನಿನ್ ಗಂಡ ಜೊತೆಲಿಲ್ಲ, ನಿನ್ ಗಂಡ ಊರಲ್ಲಿದ್ದಾನೆ, ನನಗೆ ಯಾವುದೇ ಭಯ ಇಲ್ಲ, ನೋಡು ನೋಡು ನನ್ನ ಗಂಡ ಅಂತ ಕೊರಳಲ್ಲಿರ್ತಕ್ಕಂಥ ಇಷ್ಟಲಿಂಗವನ್ನ ತೋರಿಸಿ ನಗ್ತಾರೆ ಮಹಾದೇವಿ ಅಕ್ಕ. ನನ್ನ ಗಂಡ ನನ್ನ ಜೊತೆನೇ ಇದ್ದಾನೆ, ಹಾಗಾಗಿ ನನಗೆ ಯಾವುದೇ ರೀತಿಯ ಭಯ ಇಲ್ಲ, ನಿನಗೆ ಗಂಡ ಇಲ್ವಲ್ಲ ಅದಕ್ಕೆ ಭಯ ಆಗ್ತಿದೆ ಅಂತ ಹಾಸ್ಯ ಮಾಡ್ತಾಳೆ ಕುಮುದಳಿಗೆ. ಅವಾಗ ಕುಮುದ, ನೀನೊಬ್ಳು ಹುಚ್ಚಿ, ಆಯ್ತು ನಡಿಯಪ್ಪ, ನಿನ್ನನ್ನ ಸೋಲ್ಸಕ್ಕಾಗಲ್ಲ, ಮನೆಗೆ ಹೋಗೋಣ ಅಂತ ತಿಳ್ಕೊಂಡು ಗೇಟ್ ಹತ್ರ ಬಂದು ಸೇವಕ ಅಪ್ಪಯ್ಯ ಇರ್ತಾರೆ, ಅಪ್ಪಯ್ಯನ ಜೊತೆ ಗೂಡಿ ಮನೆಗೆ ಹೋಗ್ತಾರೆ. ಇಷ್ಟ ಆಗಿತ್ತು ನಿನ್ನೆ. ಇವತ್ತು ಅಧ್ಯಾಯ 15 ದೇವ ವಿರಹಿಣಿ ಅಂತ. ತುಂಬಾ ಅದ್ಭುತವಾಗಿ ಬಂದಿದೆ ಈ ಅಧ್ಯಾಯ. ಈ ಅಧ್ಯಾಯದಲ್ಲಿ ಮಹಾದೇವಿ ಅಕ್ಕನ ವಿರಹ ಯಾವುದ್ರಲ್ಲಿ ಅಂದ್ರೆ ಪರಮಾತ್ಮನ ಒಲುಮೆಯಲ್ಲಿ, ಪರಮಾತ್ಮನನ್ನ ಪಡೆಯೋ ಒಂದು ದಾರಿಯಲ್ಲಿ ಅವರ ವಿರಹ, ಅವರ ದುಃಖ, ಅವರ ಸಾಧನೆಯನ್ನ ತುಂಬಾ ಅದ್ಭುತವಾಗಿ ಮಾತಾಜಿಯವರು ಬರೆದಿದ್ದಾರೆ. ಇತ್ತ ನಿನ್ನೆ ರಾಜೋದ್ಯಾನದಿಂದ ಬಂದಿದ್ಲು ಮಗಳು ಮಹಾದೇವಿ ಅಕ್ಕ. ಮಹಾದೇವಿ ಅಕ್ಕನ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾರೆ ಯಾರು? ಲಿಂಗಮ್ಮ. ಲಿಂಗಮ್ಮಂದ ಏನ್ ಚಿಂತೆ? ಮಗಳಿಗೆ ಮನಸ್ಸನ್ನ ಬದಲಾಯಿಸಿ ಒಂದು ಒಳ್ಳೆ ಹುಡುಗನನ್ನ ನೋಡಿ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗೀತು, ನನ್ನ ಮಗಳು ಕೂಡ ಎಲ್ಲ ಮಕ್ಕಳ ಹಾಗೆ ಗಂಡನ ಮನೆ ಸೇರ್ಬೇಕು, ಮಕ್ಕಳನ್ನ ಪಡಿಬೇಕು, ಸಂತೋಷವಾಗಿ ಬದುಕಬೇಕು ಅನ್ನೋದು ಎಲ್ಲ ತಂದೆ ತಾಯರ ಇಚ್ಛೆನೂ ಕೂಡ ಇರುತ್ತೆ. ಹಾಗೆ ಲಿಂಗಮ್ಮಂದು ಕೂಡ ಇತ್ತು. ಆದ್ರೆ ಇಲ್ಲಿ ಓಂಕಾರ ಶೆಟ್ಟಿ ಲಿಂಗಮ್ಮ ಇಬ್ಬರ ನಡುವೆ ಓಂಕಾರ ಶೆಟ್ಟಿಯವರಿಗೆ ತನ್ನ ಮಗಳ ಒಂದು ಬದಲಾವಣೆ, ಅವಳ ಓದು, ಅಭ್ಯಾಸ, ಭಗವಂತನ ಚಿಂತನೆ ಇದೆಲ್ಲ ನೋಡಿ ಒಳಗೊಳಗೆ, ಯಾಕಂದ್ರೆ ಹೆಂಡತಿ ಮುಂದೆ ಅದನ್ನ ವ್ಯಕ್ತಪಡಿಸೋ ಹಾಗಿಲ್ಲ, ಯಾಕಂದ್ರೆ ಎಲ್ಲಿ ಮಗಳನ್ನ ಸನ್ಯಾಸಿ ಮಾಡ್ಬಿಡ್ತಾನೋ ಅಂತ ಬೈತಾಳೆ, ಜಗಳ ಮಾಡ್ತಾಳೆ ಹೆಂಡತಿ ಅಂದ್ಬಿಟ್ಟು ಒಳಗೊಳಗೆ ತುಂಬಾ ಸಂತೋಷ ಪಡ್ತಾ ಇರ್ತಾರೆ ಓಂಕಾರ ಶೆಟ್ಟಿ ಅವರು. ಹೀಗೆ ಇವಾಗ ಮೀನು ಹಿಡಿಯೋ ಬೆಸ್ತಾರ ಏನ್ ಮಾಡ್ತಿರ್ತಾನೆ, ಗಾಳ ಹಾಕಿ ತಾಳ್ಮೆಯಿಂದ ಕಾಯ್ತಿರ್ತಾನೆ. ಮೀನು ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ, ಗಾಳಕ್ ಬೀಳುತ್ತೆ ಅಂತ ಎಷ್ಟು ತಾಳ್ಮೆಯಿಂದ ಕಾಯ್ತಿರ್ತಾನಲ್ಲ, ಹಾಗೆ ಲಿಂಗಮ್ಮ ಕಾಯ್ತಾ ಇರ್ತಾಳೆ. ಹೇಗೂ ನನ್ನ ಮಗಳು ಹೊರಗಡೆ ಹೋಗಿ ಬಂದಿದ್ದಾಳೆ, ಇನ್ನ ಅವಳ ಮನಸ್ಸು ಕೂಡ ಬದಲಾಗುತ್ತೆ, ಇನ್ಮೇಲೆ ಚೆನ್ನಾಗಿ ಆಗ್ತಾಳೆ ನಮ್ಮ ಮಾದೇವಿ ಅಂತ ಕಾಯ್ತಾ ಇರ್ಬೇಕಾದ್ರೆ ಬದಲಾವಣೆ ಏನೋ ಆಗ್ತಾ ಇರುತ್ತೆ ಮಹಾದೇವಿ ಅಕ್ಕನಲ್ಲಿ. ಯಾವ ರೀತಿ? ಲಿಂಗಮ್ಮನಿಗೆ ಬೇಕಾದ ರೀತಿಯಲ್ಲ, ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ. ಹೇಗಪ್ಪ ಅಂತ ನಾವು ನೋಡ್ತಾ ಹೋದಾಗ ಮಾತಾಜಿಯವರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ದಿನೇ ದಿನ ಹೋಗ್ತಾ ಮಹಾದೇವಿ ಅಕ್ಕನಿಗೆ ಲೌಕಿಕ ವಿಷಯಗಳಲ್ಲಿ ಸಂಪೂರ್ಣವಾಗಿ ಎಲ್ಲಾ ಆಸಕ್ತಿಗಳು ಕಡಿಮೆ ಆಗ್ತಾ ಹೋಗ್ತಾವ.
ಹೊರಗಡೆ ಹೋಗಿ ಗೆಳತಿಯರ ಜೊತೆ ಬೆರೆಯೋದಿರಬಹುದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗೋದಿರಬಹುದು, ಒಳ್ಳೊಳ್ಳೆ ಬಟ್ಟೆಗಳನ್ನ ಉಡೋದ್ರಲ್ಲಿರಬಹುದು. ಅದೆಲ್ಲ ಹೋಗ್ಲಿ, ಊಟ ಉಪಹಾರದಲ್ಲೂ ಕೂಡ ಅವ್ರದ್ದು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ದಿನೇ ದಿನೇ ಕಳೆದ ಹಾಗೆ ಊಟದ ಕಡೆ ಧ್ಯಾನ ಇರೋದಿಲ್ಲ. ಊಟ ತಿಂಡಿ ಉಡುಗೆ ತೊಡುಗೆ ಯಾವುದ್ರಲ್ಲೂ ಆಸಕ್ತಿ ಇರೋದಿಲ್ಲ. ಅವ್ರಿಗೆ ಒಂದೇ ಒಂದು, ಪ್ರತಿದಿನ ಏನಪ್ಪ, ಬೆಳಗಿನ ಜಾವ ಎದ್ದೇಳೋದು, ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳ್ತಿದ್ರು ಅವರು. ನಿಮ್ಮ ಹಾಗೆ 5-6 ಗಂಟೆಗಲ್ಲ, ಇನ್ನ ನಡುವೆ ಮಧ್ಯರಾತ್ರಿನೇ ಎದ್ದು ಅಷ್ಟೊತ್ತಿನಲ್ಲೇ ತಣ್ಣೀರಲ್ಲಿ ಸ್ನಾನ ಮಾಡೋದು. ಹಿಂದಿನ ದಿನಾನೇ ಹೇಗೆ ಅಂದ್ರೆ, ಅವರ ಮನೆಯಲ್ಲಿ ಮಹಾದೇವಿ ಅಕ್ಕನ ಕೋಣೆ ಮೇಲೆ ಮಹಡಿ ಮೇಲೆ ಇತ್ತು. ಅಲ್ಲೇ ಪೂಜೆ ಧ್ಯಾನ ಎಲ್ಲ ಅವ್ರದ್ದು, ಬರವಣಿಗೆ ಇರಬಹುದು, ಅಧ್ಯಯನ ಇರಬಹುದು, ಅಲ್ಲೇ ನಡೀತಾ ಇತ್ತು. ಹಿಂದಿನ ದಿನಾನೇ ಅವ್ರ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನ ರಾತ್ರಿನೇ, ಪ್ರತಿದಿನ ಒಂದು ದಿನ ತಪ್ಪಿಸ್ದೆ ರಾತ್ರಿನೇ ಎಲ್ಲ ಪೂಜೆಗೆ ಏನೇನ್ ಬೇಕಲ್ಲ ಎಲ್ಲ ಪರಿಕರಗಳನ್ನ ರೂಮ್ ನಲ್ಲಿ ಇಟ್ಕೊಂಡ್ಬಿಡೋದು. ಹಿಂದಿನ ದಿನಾನೇ ಬೆಳಗ್ಗೆ ಎದ್ದು ತನ್ಪಾಡಿ ತಾನು ಎದ್ದು ತಣ್ಣೀರು ಸ್ನಾನ, ಪೂಜೆ ಕುತ್ಕೊಳ್ಳೋದು. ಪೂಜೆಗೆ ಹೇಗ್ ಕೂತ್ಕೋತಿದ್ರು ಅಂದ್ರೆ, ಬೆಳಗ್ಗೆ ಎದ್ದು ಪೂಜೆ ಕೂತ್ಕೊಂಡ್ರೆ ಇನ್ನ ಮರುದಿನ ಏನು ಓಂಕಾರ ಶೆಟ್ಟಿ ಅವರು ಎದ್ದು ಅವ್ರದ್ ಸ್ನಾನ, ಪೂಜೆ, ಪ್ರಸಾದ ಎಲ್ಲ ಮುಗಿಸಿದ್ರು ಕೂಡ ಮಹಾದೇವಿ ಅಕ್ಕ ತನ್ನ ಕೋಣೆಯಿಂದ ಹೊರಗಡೆ ಬರ್ತಿರ್ಲಿಲ್ಲ. ಯಾವಾಗ್ಲೂ ಬಾಗ್ಲು ಹಾಕೊಂಡು ಪೂಜೆ ಧ್ಯಾನದಲ್ಲೇ ತೊಡಗಿರ್ತಿದ್ರು. ಹೀಗೆ ನಡೀತಾ ಇತ್ತು ಅವ್ರದ್ದು ದಿನಚರಿ. ಇನ್ನ ಕೂತಿದ್ರು, ಇನ್ನೇನ್ ಪ್ರಸಾದ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದಾರೆ ಯಾರು, ಓಂಕಾರ ಶೆಟ್ಟಿ ಅವರು. ಲಿಂಗಮ್ಮಂದು ಶುರುವಾಯ್ತು ಗೋಳು. ನೋಡಿ, ನಿಮ್ ಮಗಳು ಇನ್ನೂ ಎದ್ದಿಲ್ಲ, ಇಷ್ಟೊತ್ತಾದ್ರು ಸೂರ್ಯೋದಯ ಆಗಿ ಆಗ್ಲೇ 2 ಜಾವ ಕಳೀತಾ ಇದೆ, ಇನ್ನೂ ಎದ್ದಿಲ್ಲ, ಊಟ ಇಲ್ಲ, ಹೊಟ್ಟೆಗೆ ಆಹಾರ ಇಲ್ಲದೆ ನಿಮ್ ಮಗಳು ನೋಡಿ ಅಂತ ಚಿಂತೆ ಮಾಡ್ತಾ ಇರ್ತಾಳೆ. ತಾಯಿಗೆ ಅದು ಸಹಜ. ಮಗಳು ಹೊಟ್ಟೆಗೆ ಏನೋ ಹಾಕ್ತೀರಾ, ಬರೀ ಪೂಜೆ ಪೂಜೆ ಅಂತ ಕೂತ್ಕೊಂಡು ಅವಳಿಗೇನ್ ಚಿಂತೆ, ಎಲ್ಲಿ ನನ್ನ ಮಗಳು ಸನ್ಯಾಸಿ ಆಗ್ಬಿಡ್ತಾಳೋ, ಸಂಸಾರದಿಂದ ವಿಮುಖಳಾಗ್ಬಿಡ್ತಾಳೋ ಅಂತ ಚಿಂತೆ. ಗಂಡನಿಗೆ ಹೇಳಿದಾಗ, ಬಾಗ್ಲು ಬಡಿಬೇಡ ಲಿಂಗ, ಸ್ವಲ್ಪ ತಾಳ್ಮೆಯಿಂದ ಇರು, ಅವಳು ಧ್ಯಾನದಲ್ಲಿ ತೊಡಗಿರ್ತಾಳೆ, ಅದರಲ್ಲಿ ಮುಳುಗ್ಬಿಟ್ಟಿರ್ತಾಳೆ, ಸಮಾಧಿ ಸ್ಥಿತಿಯಲ್ಲಿ ಇರ್ತಾಳೆ, ಅವಳಿಗೆ ತೊಂದರೆ ಕೊಡ್ಬೇಡ, ಅವಳಾಗೆ ಬರ್ಲಿ, ಒಂದ್ ಸ್ವಲ್ಪ ಕಾಯಿ ಅಂತ ಹೇಳ್ಬಿಟ್ಟು ತನ್ನ ಪೂಜೆ ಪ್ರಸಾದ ಮುಗಿಸ್ಕೊಂಡು ಅಂಗಡಿ ವ್ಯವಹಾರಕ್ಕೆ ಓಂಕಾರ ಶೆಟ್ಟಿ ಅವರು ಹೋಗ್ತಾರೆ. ಇತ್ತ ಮಗಳು ಮತ್ತು ಅಮ್ಮ ಮಗಳು ಇಬ್ರೇ ಅಲ್ಲ ಮನೇಲಿ. ಇವಳಿಗೆ ಚಿಂತೆ, ಮಗಳು ಇನ್ನೂ ಏನೂ ತಿಂದಿಲ್ಲ, ಇಷ್ಟೊತ್ತಾಯ್ತು, ಬಿಸಿಲು ನೆತ್ತಿ ಮೇಲೆ ಬಂದಿದೆ, ಮಗಳು ಇನ್ನೂ ತಿಂದಿಲ್ಲ ಅಂತ ಚಿಂತೆ. ಸರಿ, ಬಾಗಿಲು ಬಡಿತಾಳೆ. ಅದ್ರ ತಡಿಯೋದಿಲ್ರಿ ಅವಳಿಗೆ, ಕಲ್ಲು ತಡಿಬೇಕಲ್ಲ, ಬಾಗಿಲು ಬಡಿಬೇಡ ಅಂತ ಹೇಳಿದ್ರು ತನ್ನ ಗಂಡ. ಆದ್ರೂ ಬಾಗಿಲು ಬಡಿತಾಳೆ. ಬಂದು ಮಹಾದೇವಿ ಅಕ್ಕ ತೆಗಿತಾಳೆ ಬಾಗ್ಲು. ಮಗಳ ಕಡೆ ಒಂದು ವಾತ್ಸಲ್ಯ ದೃಷ್ಟಿಯನ್ನ ಬೀರಿ, ಮಹಾದೇವಿ ಬಾಮ, ಎಷ್ಟೊತ್ತಾಗಿದೆ ನೋಡು, ಬಾ ಹಾಲು ಹಣ್ಣು ತಗೋಬಾಮ ಅಂತ ಕರೀತಾಳೆ. ನನಗೆ ಅದೆಲ್ಲ ಬೇಡವಾ ಅಂತ ಮಹಾದೇವಿ ಅಕ್ಕ ಹೇಳ್ತಾಳೆ. ಅವಾಗ ಹೇಳ್ತಾರೆ ಮಹಾದೇವಿ ಅಕ್ಕ, ನೋಡು, ಇವು ಹಸಿವು, ನಿದ್ರೆ, ತೃಷೆ, ಇವೆಲ್ಲ ನಾನು ಭಗವಂತನ ಒಂದು ಸ್ಮರಣೆಯಲ್ಲಿ, ಆ ಭಗವಂತನ ಪಡೆಯೋ ದಾರಿಯಲ್ಲಿ ಹೋಗುವಾಗ ಇವೆಲ್ಲ ನನಗೆ ತಡೆಗೋಡೆಗಳಾಗಿ ನಿಲ್ತವು. ಇವುಗಳು ಆ ಪರಮಾತ್ಮನ ಒಂದು ಸಾನ್ನಿಧ್ಯವನ್ನ ಪಡಿಲಿಕ್ಕೆ ನನಗೆ ಬಿಡೋದಿಲ್ಲ. ಹಾಗಾಗಿ ಇವುಗಳ ಸಹವಾಸಮೇ ಬೇಡವಮ್ಮ ನನಗೆ ಅಂತ ಹೇಳ್ತಾಳೆ. ಅವಾಗ ಲಿಂಗಮ್ಮ ಹೇಳ್ತಾಳೆ, ಪುಟ್ಟ ಮಾದೇವಿ, ಹಂಗೆಲ್ಲ ಮಾಡ್ಬಾರ್ದಮ್ಮ. ಈ ವಯಸ್ಸಿಗೆ ನೀನು ನಿನ್ನ ಶರೀರವನ್ನ ಬಳಲಿಸ್ಬಾರ್ದಷ್ಟು. ಶರೀರ ಕೃಷಿ ಆಗ್ಬಿಟ್ರೆ ಮುಂದೆ ನಿನಗೆ ಮದುವೆಯಾಗಿ ಮಕ್ಕಳನ್ನ ಪಡೆಯೋ ಸಂದರ್ಭದಲ್ಲಿ ನಿನಗೆ ತುಂಬಾ ತೊಂದರೆ ಆಗುತ್ತೆ. ಹೀಗೆಲ್ಲ ಮಾಡ್ಬಾರ್ದು, ಹಠ ಮಾಡ್ಬಾರ್ದು ಅಂತ ಹೇಳಿದಾಗ ಮಹಾದೇವಿ ಅಕ್ಕ ಅಮ್ಮನ ಮಾತಿ ಬೆಲೆ ಕೊಟ್ಟು ಹಾಲು, ಬಾದಾಮಿ ಹಾಲು ಕೊಟ್ಟಿರ್ತಾಳೆ, ಸವಿದಿರ್ತಾಳೆ. ಈ ಅಮ್ಮನಿಂದ ಇಂತಹ ಮಾತನ್ನು ಎಲ್ಲಿ ಸುತ್ತಿ ಹೋಗಿ ಮತ್ತು ಮದ್ವೆಗೆ ಹೋಗ್ತಾಳೆ ಲಿಂಗಮ್ಮ. ಅವಾಗ ಹೇಗಾಗುತ್ತೆ ಮಹಾದೇವಿ ಅಕ್ಕನಿಗೆ ಅಂದ್ರೆ, ಅದೇ ತಾನೇ ನಾನು ಬಾದಾಮಿ ಹಾಲು ಸವಿದು ಆ ಸವಿಯನ್ನ ಚಪ್ಪರಿಸುವಾಗ ನಾಲ್ಗೆಯಲ್ಲಿ ಸವಿತಾ ಇರ್ಬೇಕಾದ್ರೆ ಆ ಬೇವಿನ ಎಣ್ಣೆಯನ್ನ ತಂದು ಹಾಕಿದಷ್ಟು ಬೇಸರ ಆಗುತ್ತೆ ಆ ತಾಯಿಯ ಮಾತನ್ನ ಕೇಳಿಸ್ಕೊಂಡು. ಏನಮ್ಮ ನೀನು, ಹೆಣ್ಣಿಗೆ ಯಾವಾಗ್ಲೂ ಇದೇನಾ, ಉಂಡು ಉಟ್ಟು ಮದುವೆ ಮಾಡ್ಕೊಂಡು ಮಕ್ಕಳನ್ನ ಹೆರೋದು ಅದೇನಾ ಸಿದ್ಧಿ? ಬೇರೆ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಾ? ಅಲ್ಲಮ್ಮ ಪ್ರಭುಗಳು ಹೇಳಿದಾರಲ್ಲಮ್ಮ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ ನೋಡ,
ನೀನು ಅದನ್ನು ಅಲಂಕರಿಸಿದೆ ಆದಡೆ. ನಿನಗಿಂತ ಸಿರಿವಂತರಾರು ಇಲ್ಲ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಹೇಳಿಲ್ವೇನಮ್ಮ? ಅಮ್ಮ, ಇವಾಗ ಅಪ್ಪ ಒಂದು ದೇವಾಂಗದ ಸೀರೆ ತಂದ, ರೇಷ್ಮೆ ಸೀರೆ ತಂದ. ಆ ರೇಷ್ಮೆ ಸೀರೆ ಹಾಳಾಗ್ಬಾರ್ದು ಅಂತ ಮೇಲೆ ಒಂದು ಇನ್ನೊಂದು ಬಿಳಿದು ಸಾಮಾನ್ಯವಾದ ಬಟ್ಟೆಯನ್ನು ಸುತ್ಕೊಂಡು ತಗೊಂಬಂದ. ನೀನೇ ಹೇಳಮ್ಮ, ಆ ಸೀರೆಯಲ್ಲಿ ನೀನು ಮೇಲಿನ ಬಟ್ಟೆ ಮುಖ್ಯನಾ, ಒಳಗಿರೋ ಸೀರೆ ಮುಖ್ಯನಾ ಅಂತ ಅಮ್ಮನಿಗೆ ಪ್ರಶ್ನೆ ಮಾಡ್ತಾಳೆ ಒಂದಿನ. ಎಂತ ಹುಚ್ಚಿ ಇದೆ ಅಮ್ಮ, ಒಳಗಿನ ರೇಷ್ಮೆ ಸೀರೆ ತಾನೇ ಮುಖ್ಯ. ಮೇಲಿನ ಬಟ್ಟೆಗೆ ನಾವು ಪ್ರಾಮುಖ್ಯತೆ ಕೊಡ್ತೇವೆ. ಒಳಗಿನ ರೇಷ್ಮೆ ಸೀರೆ ಹಾಳಾಗ್ಬಾರ್ದು ಅಂತ ಮೇಲೆ ಒಂದು ಮಾಮೂಲಿ ಬಟ್ಟೆ ಸುತ್ತಿರ್ತಾರೆ. ಒಳಗಿರೋ ಸೀರೆ ರೇಷ್ಮೆ ಸೀರೆ ತಾನೇ ಮುಖ್ಯ ಅಂತ ಹೇಳಿದಾಗ, ಹಾಗೆ ಕಣಮ್ಮ, ಇಲ್ಲಿ ನಮ್ಮ ಹೊರಗಿನ ಆಡಂಬರ, ನನ್ನ ಉಡುಗೆ ತೊಡುಗೆ ಆಭರಣ, ಹೊರಗಿನ ಶೃಂಗಾರ ಅದೆಲ್ಲ ಕ್ಷಣಿಕ ಅಮ್ಮ. ನಾನು ಪ್ರಯತ್ನ ಮಾಡ್ತಿರೋದು ಒಳಗಿನ ಆತ್ಮವನ್ನ, ನನ್ನ ಒಳಗಿರ್ತಕ್ಕಂಥ ಅಂತರಂಗ, ಆ ಪರಮಾತ್ಮನನ್ನ ಅರಿಯೋ ಪ್ರಯತ್ನ. ಅದಕ್ಕೆ ನಾವು ಮಹತ್ವ ಕೊಡ್ಬೇಕೇ ಹೊರತು ಹೊರಗಿನ ಶೃಂಗಾರ ಆಡಂಬರಕ್ಕೆ ಅಲ್ಲಮ್ಮ ಅಂತ ಮಹಾದೇವಿ ಅಕ್ಕ ಹೇಳ್ತಾಳೆ. ಸಾಕು ಸಾಕು ನಿಲ್ಸು ನಿಂದು ವಿತಂಡವಾದ, ನಿಂದು ಇದ್ದದ್ದೇನೆ. ನಿನ್ನ ಒಳಗಿನ ಆತ್ಮ ಸಂತೋಷ ಒತ್ತಟ್ಟಿಗಿರ್ಲಿ, ಮನೆ ಮರ್ಯಾದೆ ಏನಾಗ್ಬೇಕು? ನೀನು ಏನು ದಿನೇ ದಿನೇ ಏನಪ್ಪಾ ಅಂದ್ರೆ ಚಿಕ್ಕ ವಯಸ್ಸಿಂದನೇ ಲಿಂಗಮ್ಮ ಹಾಕ್ಸಿರ್ತಾಳೆ ಕೆಲವೊಂದು ಸರಗಳನ್ನ ಬಳೆಗಳನ್ನ ತುಂಬಾ ಒತ್ತಾಯ ಮಾಡಿ ಹಾಕಿದಾಗ ಹಾಕ್ಸ್ಕೊಂಡಿರ್ತಾರೆ. ಇನ್ನು ಪ್ರತಿ ದಿನ ಈಗ ಕೆಲವೊಂದು ಎಲ್ಲ ವಸ್ತ್ರ ವೈಡೂರ್ಯ ಎಲ್ಲಾನು ಕಳಿಸಿ ಬಿಡ್ತಾ ಇದ್ದಾಳೆ. ಯಾರು? ಮಹಾದೇವಿ ಅಕ್ಕ. ತುಂಬಾ ನಿರಾಡಂಬರ ಜೀವಿ, ತುಂಬಾ ಏನು ದೇವರ ಕಡೆಗೆ ಚಿಂತೆ ಧ್ಯಾನ ಯಾವಾಗ್ಲೂ. ಇದನ್ನೆಲ್ಲ ತೆಗೆದಿದ್ದಕ್ಕೆ ಲಿಂಗಮ್ಮನಿಗೆ ಸಿಟ್ಟು ಬರುತ್ತೆ. ನೀನು ದೇಹ ದಂಡಿಸೋದಿರ್ಲಿ, ಶರೀರದ ಮೇಲೆ ಇರ್ತಕ್ಕಂಥ ಒಡವೆ ವಸ್ತ್ರಗಳನ್ನು ನೀ ತೆಗೆದ್ಬಿಟ್ಟು ಬಿಚ್ಚೋಲೆ ಗೌರಮ್ಮನ ತರ ಇದ್ಬಿಟ್ರೆ ನಾಳೆ ನೋಡಿದವ್ರು ಏನಂತಾರೆ? ನೋಡಿದ ಜನ ಏನಂತಾರೆ? ಯಾರು ನಿನಗಿದೆಲ್ಲ ತೆಗಿಯಕ್ ಹೇಳಿದ್ದು ಅಂತ ಸಿಟ್ಟು ಮಾಡ್ತಾಳೆ. ತುಂಬಾ ಕೋಪದಿಂದ ಹೇಳ್ತಾರೆ ಲಿಂಗಮ್ಮ. ಅವಾಗ ಯಾಕಮ್ಮ ಹೇಳ್ಬೇಕು? ನನಗೆ ಯಾರ್ದು ಜ್ಞಾನದ ಬೋಧೆಯನ್ನ ಎರವಲು ಪಡೆಯಬೇಕಾದ ಅಗತ್ಯ ನನಗಿಲ್ಲ. ನನಗ್ ಮನಸ್ಸಿಗೆ ಬಂತು ಬೇಡ ಅಂತ ಅನಿಸ್ತು, ನಾನು ತೆಗದೆ ಅಷ್ಟೇನೆ. ನಿನಗ್ ಮನಸ್ಸಿಗೆ ಬಂದ್ರೆ ತೆಗೆದ್ಬಿಟ್ರೆ ಆಯ್ತಾ? ನೋಡ್ದವ್ರೆಲ್ಲ ಏನ್ ಅನ್ಕೊಂತಾರೆ? ಈ ಹುಡುಗಿಗ್ ನೋಡು, ಅಪ್ಪ ಅಮ್ಮನಿಗೆ ಏನ್ ಸಾಕಷ್ಟಿದೆ, ಈ ಹುಡುಗಿಗೆ ಒಂದು ಒಡವೆ ಕೊಡ್ಸಿಲ್ಲ, ಒಂದು ಒಳ್ಳೆ ಬಟ್ಟೆ ಕೊಡ್ಸಿಲ್ಲ ಅಂತ ಆಡ್ಕೊಳ್ಳೋದಿಲ್ವ ಜನ ಅಂತ ಹೇಳಿದಾಗ, ಅಮ್ಮ, ನಾವು ನೋಡೋರ್ಗೋಸ್ಕರ ಅನ್ನೋರ್ಗೋಸ್ಕರ ಬದುಕ್ಬೇಕಾದ ಅಗತ್ಯ ಇಲ್ಲಮ್ಮ. ನಾನು ನನ್ನ ಆತ್ಮ ಸಂತೋಷಕ್ಕೋಸ್ಕರ ನಾನು ಬದುಕ್ತಾ ಇರೋದು. ಲಿಂಗಮ್ಮನಿಗೆ ಚಿಂತೆ ಆಗ್ತದೆ, ಸಿಟ್ಟು ಬರುತ್ತೆ. ನಿಂದು ಯಾವಾಗ್ಲೂ ಇದೇ ಕತೆ ಆಯ್ತು ನೋಡು. ಇನ್ಮೇಲಿಂದ ಒಂದಿನ ಗುರುಗಳ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ. ಯಾರು? ಲಿಂಗಮ್ಮ. ಅಂದ್ರೆ ಮಗಳು ಎಲ್ಲಿ ನಮ್ಮ ಕೈ ತಪ್ಪಿ ಹೋಗ್ಬಿಡ್ತಾಳೆ ಅಂತ ಚಿಂತೆಯಲ್ಲಿ ಆ ಗುರುಗಳು ನೋಡಿದ್ರೆ ನಿನಗೆ ತಾವು ಏನಿದ್ದಾರೆ ಅದನ್ನೇ ವೈರಾಗ್ಯ ಬೋಧಿಯನ್ನ ನಿನಗೆ ಮಾಡ್ಬಿಟ್ಟು ಸನ್ಯಾಸಿ ತರ ಎಲ್ಲಿ ಮಾಡ್ಬಿಡ್ತಾರೋ ಅಂತ ಗುರುಗಳ ಮೇಲೆ ಮನಸ್ಸಿನಲ್ಲೇ ಸಿಟ್ಟು ಮಾಡ್ಕೊಂಡಿರ್ತಾರೆ. ಸಿಟ್ಟು ಮಾಡ್ಕೊಂಡಿದ್ದಕ್ಕೂ ಪಶ್ಚಾತ್ತಾಪನೂ ಪಟ್ಟಿರ್ತಾರೆ. ದಯವಿಟ್ಟು ಪರಮಾತ್ಮ ನನ್ನ ಅಜ್ಞಾನಕ್ಕೆ ಕ್ಷಮಿಸ್ಬಿಡು, ನಾನು ಗುರುಗಳ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡಿರ್ತಾರೆ. ಹೀಗೆ ನಡೀತಿರ್ಬೇಕಾದ್ರೆ ಮಹಾದೇವಿ ಅಕ್ಕನ ವರ್ತನೆ ಲಿಂಗಮ್ಮನಿಗೆ ತುಂಬಾ ಕೋಪ ತರಿಸುತ್ತೆ. ಒಂದಿನ ಹೇಳ್ತಾರೆ, ನೋಡು ಮಹಾದೇವಿ, ಇದು ಯಾಕೋ ನಿಂದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮೊದಲು ನಿನ್ನ ಕೊರಳಲ್ಲಿರುವ ರುದ್ರಾಕ್ಷಿ ಸರ ಇದೆಯಲ್ಲ, ಅದನ್ನ ಕಿತ್ತು ಬಿಸಾಕ್ ನೀನು. ಇಲ್ಲ ಅಂದ್ರೆ ನಾನು ಇವತ್ತಿಂದ ಊಟನೇ ಮಾಡೋದಿಲ್ಲ, ಪ್ರಸಾದನೆ ಮಾಡೋದಿಲ್ಲ ನೋಡು ಅಂತ ತುಂಬಾ ಕೋಪದಿಂದ ಅಮ್ಮ ಹೇಳ್ತಾಳೆ. ಅವಾಗ ಮಹಾದೇವಿ ಅಷ್ಟೇ ಕೆಚ್ಚಿನಿಂದ ಹೇಳ್ತಾಳೆ, ಸಾಧ್ಯವಿಲ್ಲ ತಾಯಿ, ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ತುಂಬಾ ಸಿಟ್ಟು ಮಾಡಿದಾಗ ಮಹಾದೇವಿ ಅಕ್ಕ ಅವ್ರ ಅಮ್ಮನಿಗೆ ಹೇಳ್ತಾಳೆ, ಸರಿ ಅಮ್ಮ, ಹಾಗಾದ್ರೆ ನಿನ್ನ ಕೊರಳಲ್ಲಿ ಇದೆಯಲ್ಲ ಮಂಗಳಸೂತ್ರ, ಆ ಮಂಗಳಸೂತ್ರ ತೆಗೆದ್ಬಿಡು. ನಾನು ಬೇಕಂದ್ರೆ ನನ್ನ ಕೊರಳಿರುವ ರುದ್ರಾಕ್ಷಿ ಸರವನ್ನು ಇವತ್ತೇ ತೆಗೆದ್ಬಿಡ್ತೇನೆ ಅಂತ ಹೇಳಿದಾಗ ಲಿಂಗಮ್ಮನಿಗೆ ತುಂಬಾ ಕೋಪ ಬರುತ್ತೆ. ಎಂತ ಮಾತು, ಎಂತ ಅಮಂಗಲದ ಮಾತು ನೀನ್ ಆಡ್ತಿದೀಯ ಮಹಾದೇವಿ, ನಿನಗೆ ಯಾಕೆ ಬಂತು ಇಂಥ ಕೆಟ್ಟ ಬುದ್ಧಿ? ಯಾರು ನಿನಗೆ ಇದನ್ನೆಲ್ಲ ಹೇಳ್ಕೊಟ್ಟವ್ರು ಅಂತ ತುಂಬಾ ಏರಿದ ಧ್ವನಿಯಲ್ಲಿ ಗದರ್ತಾಳೆ ಮಗಳಿಗೆ. ಮಗಳು ಅದೇ ತನ್ಮಯತಲ್ಲಿ ಹೇಳ್ತಾಳೆ, ಅಮ್ಮ ನೋಡು, ನೀನು ನಿನ್ನ ಕೊರಳ ಮಾಂಗಲ್ಯವನ್ನ ತೆಗೆದ್ಬಿಡು ಅಂತ ಅಂದಾಗ ನಿನಗೆ ಹೇಗಾಗ್ತಿದೆ ಮನ್ಸಲ್ಲಿ? ನೀನು ಅದಕ್ಕೆ ಎಷ್ಟು ಗೌರವ ಕೊಡ್ತೀಯ, ಎಷ್ಟು ನಿನಗೆ ಅದ್ರ ಮೇಲೆ ಭಕ್ತಿ
ಯಾಕೆ ಹೇಳು? ಅದು ನಿನ್ನ ಪತಿಯ ಕುರುಹು. ಅದೇ ರೀತಿ ನನ್ನ ಕೊರಳಲ್ಲಿರೋದು ಈ ರುದ್ರಾಕ್ಷಿ ಆ ಚನ್ನಮಲ್ಲಿಕಾರ್ಜುನನ ಕುರುಹು. ನನ್ನ ಮಂಗಲ ಸೂತ್ರ ಇದ್ದ ಹಾಗೆ ಇದು ನನಗೆ ಆ ಜಗದಾದಿ ಒಡೆಯನ ಜೊತೆ ಮದುವೆ ಆಗ್ಬಿಟ್ಟಿದೆ. ಇದು ನನ್ನ ಮಂಗಲಸೂತ್ರ, ನಾನು ಹೇಗೆ ತೆಗಿಲಿ? ನಾನ್ ತೆಗಿಯೋದಿಲ್ಲ ಅಂತ ಮಹಾದೇವಿ ಹೇಳಿದಾಗ ಲಿಂಗಮ್ಮನಿಗೆ ಕೋಪದ ಜೊತೆಗೆ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ, ಅಳ್ತಾ ಇರ್ತಾಳೆ. ಅವಾಗ ಲಿಂಗಮ್ಮ ಹೇಗಪ್ಪ ಅಂತಂದ್ರೆ, ಲಿಂಗಮ್ಮ ಲೌಕಿಕದಲ್ಲಿ ಇರ್ತಾಳೆ. ಮಗಳ ಒಂದು ಸಾತ್ವಿಕ ಭಕ್ತಿಯನ್ನ, ಅವಳ ಒಂದು ವಿಮರ್ಶಾ ಪ್ರಜ್ಞೆಯನ್ನ ಅರಿತುಕೊಂಡು ಸಂತೋಷ ಪಡುವ ಬದಲು ಕೇವಲ ಒಂದು ಯಾವುದೋ ಒಂದು ಗೊಡ್ಡು ಸಂಪ್ರದಾಯಕ್ಕೆ ಅಂಟ್ಕೊಂಡು ಮಗಳ ಒಂದು ವೈರಾಗ್ಯವನ್ನ, ವಿಮರ್ಶಾ ಪ್ರಜ್ಞೆಯನ್ನ ಅರಿತುಕೊಂಡು ಸಂತೋಷ ಪಡೋ ಬದಲು ಯಾವುದೋ ಒಂದು ಏನು ತಾತಂದ್ರ ಕಾಲದ ಒಂದು ಜಾಡ್ಯ ಸಂಪ್ರದಾಯವನ್ನ ಹಿಡ್ಕೊಂಡು ಅಳ್ತಾ ಇರ್ತಾಳೆ. ಅವಳಿಗೆ ಸಮಾಧಾನ ಆಗಲ್ಲ. ಅವಾಗ ಮಹಾದೇವಿ ಅಕ್ಕ ಹೇಳ್ತಾಳೆ, ದಯವಿಟ್ಟು ನನ್ನನ್ನ ಕ್ಷಮಿಸಮ್ಮ. ನಿನಗೆ ಬೇಜಾರ್ ಮಾಡ್ಬೇಕು, ನಿನ್ನ ಕಣ್ಣಲ್ಲಿ ನೀರು ತರಿಸ್ಬೇಕು, ದುಃಖ ತರಬೇಕು ಅಂತ ನಾನು ಹೇಳಿಲ್ಲ. ನಾನು ಆ ಭಗವಂತನ ಬಗ್ಗೆ ನಿನಗೆ ಅರ್ಥ ಮಾಡ್ಬೇಕು, ಆ ನೀತಿಯನ್ನ ನಿನಗೆ ತಿಳಿಸ್ಬೇಕು ಅಂತ ಹೇಳಿದ್ನೆ ಹೊರತು ನಿನಗೆ ಬೇಜಾರ್ ಮಾಡೋ ಉದ್ದೇಶ ನನಗಿರ್ಲಿಲ್ಲ, ದಯವಿಟ್ಟು ಕ್ಷಮಿಸು ಅಂತ ಅಮ್ಮನ ಕಾಲು ಹಿಡಿತಾಳೆ ಮಹಾದೇವಿ ಅಕ್ಕ. ಆದ್ರೆ ಲಿಂಗಮ್ಮನಿಗೆ ದುಃಖ ತಡೆಯಲ್ಲ, ಮಗಳ ಜೊತೆ ಮಾತಾಡಲ್ಲ. ಸರಿ ಆಯ್ತು, ಅಮ್ಮನ ಒಂದು ಅಜ್ಞಾನಕ್ಕೆ ಮನನೊಂದು ಮಹಾದೇವಿ ಅಕ್ಕ ತನ್ನ ಮಹಡಿಯನ್ನೇರಿ ಕೋಣೆಗೆ ಹೋಗಿ ಬಾಗ್ಲು ಹಾಕೊಂಡ್ಬಿಡ್ತಾಳೆ. ಇನ್ನ ಲಿಂಗಮ್ಮನಿಗೆ ಸಮಾಧಾನ ಮಾಡೋರು ಯಾರು ಇಲ್ಲ. ಓಂಕಾರ ಶೆಟ್ಟಿ ಅವರೇ ಬಂದು ಸಮಾಧಾನ ಮಾಡ್ಬೇಕು. ಅದೇ ಸಂದರ್ಭದಲ್ಲಿ ಲಿಂಗಮ್ಮನಿಗೆ ತುಂಬಾ ಚಿಂತೆ ಆಗುತ್ತೆ. ಯಾಕಂದ್ರೆ ಮಗಳು ಆಡಿದಂತ ಮಾತು ಅವಳಿಗೆ ಅನ್ಸುತ್ತೆ, ಇವಳೇನು ಬದಲಾಗೋ ಹಾಗೆ ಕಾಣಿಸಲ್ಲ, ಇವಳಿನ್ನು ನಮ್ಮ ಕೈ ಬಿಡ್ತಾಳೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮಹಾದೇವಿ ಅಕ್ಕನಿಗೆ 4 ಜನ ಸ್ನೇಹಿತರಿರ್ತಾರೆ, ತುಂಬಾ ಆತ್ಮೀಯರಲ್ಲಿ. ತುಂಬಾ ಜನ ಗೆಳತಿಯರು ಇರ್ತಾರೆ, ಅದರಲ್ಲಿ ಒಂದ್ 4 ಜನ ತುಂಬಾ ಆತ್ಮೀಯರಿರ್ತಾರೆ. ಅವರಲ್ಲಿ ಶೈಲಜೆ ಅನ್ನೋಣ ಕರೆಸ್ಬೇಕು, ಅವಳ ಸಹಾಯವನ್ನ ಪಡಿಬೇಕು ಮಹಾದೇವಿ ವಿಷಯದಲ್ಲಿ ಅಂತ ಲಿಂಗಮ್ಮನ ತಲೆಯಲ್ಲಿ ವಿಚಾರ ಬರುತ್ತೆ. ಶೈಲಜೆ ಹೇಗಪ್ಪ ಅಂದ್ರೆ, ಇರೋ 4 ಜನರಲ್ಲೂ ಕೂಡ ತುಂಬಾ ಆತ್ಮೀಯ ಗೆಳತಿ. ಯಾರಿಗೆ? ಮಹಾದೇವಿ ಅಕ್ಕನಿಗೆ. ಮಹಾದೇವಿ ಅಕ್ಕನ ಜೊತೆ ಚಿಕ್ಕ ವಯಸ್ಸಿನಿಂದಲೇ ಬೆಳೆದಂತಹ ಶೈಲಜಾ, ಮಹಾದೇವಿ ಅಕ್ಕನ ಸ್ವಭಾವ, ಅವಳಿಗೆ ಪರಮಾತ್ಮನ ಮೇಲೆ ಇದ್ದಂತಹ ಭಕ್ತಿ, ಅವಳ ವಿಚಾರಧಾರೆ ಎಲ್ಲವೂ ಕೂಡ ಗೊತ್ತು. ಆದ್ರೆ ಅವಳಷ್ಟು ಎತ್ತರದಲ್ಲಿ ಯೋಚನೆ ಮಾಡುವಂತ ಶಕ್ತಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಮಹಾದೇವಿ ಅಕ್ಕ ಹೇಳುವಂತ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿ ಶೈಲಜೆಯಲ್ಲಿ ಇತ್ತು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ತಂದೆಗೆ ಹೇಳಿ ಶೈಲಜನ ಕರೀಲಿಕ್ಕೆ ಕಳಿಸ್ತಾಳೆ ಅಪ್ಪಯ್ಯನ. ಯಾರು? ಲಿಂಗಮ್ಮ. ಬಂದು ಶೈಲಜಾ ಬರ್ತಾಳೆ, ಹೇಳ್ತಾಳೆ, ಹೀಗೆ ನಿನ್ನ ಗೆಳತಿ ಯಾಕೋ ಇತ್ತೀಚೆಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ದಿನೇ ದಿನ ಊಟವನ್ನು ಕೂಡ ಮರಿತಾ ಇದ್ದಾಳೆ, ಬರೀ ಪೂಜೆ ಧ್ಯಾನ, ಯಾವಾಗ್ಲೂ ಪೂಜೆ ಆದ ತಕ್ಷಣ ಓದೋದು, ತಾಡ ಓಲೆ ತಗೊಂಡು ಓದೋದು ಮುಗಿದ ತಕ್ಷಣ ಮತ್ತೆ ವಚನಗಳನ್ನ ರಚನೆ ಮಾಡೋದು, ಇದ್ರಲ್ಲೇ ಮುಳುಗಿರ್ತಾಳೆ. ತನ್ನ ವೈಯಕ್ತಿಕ ಶರೀರದ ಬಗ್ಗೆ ಕಾಳಜಿನೇ ಇಲ್ಲ ಅವಳಿಗೆ. ನೋಡು, ನೀನೇನಾದ್ರೂ ಪ್ರಯತ್ನ ಮಾಡು, ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳಿದುಕೋ ಅಂತ ಶೈಲಜೆಗೆ ಹೇಳ್ತಾರೆ ಲಿಂಗಮ್ಮನವರು. ಸರಿ ಆಯ್ತು ಅಂತ ಶೈಲಜಾ ಬರ್ತಾಳೆ. ಮತ್ ಬೆಳಿಗ್ಗೆ ನಡೆದಿರುತ್ತಲ್ಲ ಈ ಘಟನೆ, ಮಂಗಳಸೂತ್ರದ್ದು ರುದ್ರಾಕ್ಷಿ ಸರ ತೆಗೆಯೋದು ಘಟನೆ ಆದ್ಮೇಲೆ ತುಂಬಾ ಬೇಸರದಿಂದ ಮಹಾದೇವಿ ಅಕ್ಕ ತನ್ನ ಕೋಣೆಗೆ ಹೋಗ್ಬಿಟ್ಟು ಪೂಜೆಲಿ ಮುಳುಗಿರ್ತಾಳೆ, ಕೂತಿರ್ತಾಳೆ. ಇನ್ನು ಸಂಜೆ ಆಗುತ್ತೆ, ಸಂಜೆ ವೇಳೆಗೆ ಶೈಲಜಾ ಬರ್ತಾಳೆ. ಎಲ್ಲಿದ್ದಾಳೆ ಅಂತ ಲಿಂಗಮ್ಮ ಕೇಳ್ತಾಳೆ. ಮೇಲ್ ಹೋಗ್ಲಪ್ಪ, ಕೋಣೆಲಿದ್ದಾಳೆ. ಸಾಯಂಕಾಲ ಬೆಳಿಗ್ಗೆ ಹೋದವಳು ಇನ್ನೂ ಕೆಳಗಡೆ ಬಂದೇ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ಏನೂ ಇಲ್ಲ, ಬಾಗ್ಲು ಹಾಕೊಂಡವಳು ತೆಗಿತಾನೆ ಇಲ್ಲ ಅಂತ ಗೋಳಾಡ್ತಿರ್ತಾಳೆ ಲಿಂಗಮ್ಮ. ಸರಿ ನೋಡೋಣ, ಮಾತಾಡ್ಸೋಣ ಅಂತ ಮಹಡಿಯನ್ನ ಏರ್ತಾಳೆ. ಯಾರು? ಶೈಲಜಾ. ಬಾಗ್ಲು ಹಾಕೊಂಡಿರ್ತಾಳೆ, ಬಾಗ್ಲು ಮುಚ್ಚಿರೋದಿಲ್ಲ, ಹಂಗೆ ಮುಂದೆ ಮಾಡಿರ್ತಾಳೆ. ನಿಧಾನಕ್ಕೆ ತೆಗೆದು ಶೈಲಜಾ ಒಳಗಡೆ ನಿಧಾನವಾಗಿ ಸಪ್ಲ ಮಾಡಿದ್ರ ತರ ಹೋಗಿ ಅವಳ ಹಿಂದೆ ನಿಂತ್ಕೋತಾಳೆ.
ಮಹಾದೇವಿ ಅಕ್ಕ ಬಹಿರ್ಪ್ರಜ್ಞೆ ಇರೋದಿಲ್ಲ. ಸಂಜೆ ಆಗೋಷ್ಟೊತ್ತಿಗೆ ಪೂಜೆ ಮಾಡಿ ಹಂಗೆ ಕೂತಿರ್ತಾಳೆ. ಬೆಳದಿಂಗಳು ಚೆನ್ನಾಗಿ ಮೂಡಿರುತ್ತೆ. ಅಂದ್ರೆ ಮಹಡಿ ಮೇಲೆ ಇರ್ತದೆ ಅವ್ರ ರೂಮಿಂದ ಆಚೆ ಕೂತಿರ್ತಾಳೆ. ಬಹಿರ್ಪ್ರಜ್ಞೆ ಇರೋದಿಲ್ಲ. ಆಕಾಶದ ಕಡೆ ಮುಖ ಮಾಡ್ಕೊಂಡು ಕಣ್ಣು ಮುಚ್ಚಿ ಕೂಳ್ತಿರ್ತಾರೆ ಮಹಾದೇವಿ ಅಕ್ಕ. ಮಹಾದೇವಿ ಅಕ್ಕನ ನೋಡ್ತಾ ಶೈಲಜೆಗೆ ತುಂಬಾ ಸಂತೋಷ ಆಗುತ್ತೆ. ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಿರ್ತಾರೆ ಮಹಾದೇವಿ ಅಕ್ಕ ಅಂದ್ರೆ ತುಂಬಾ ಅಚ್ಚುಮೆಚ್ಚಿನ ಗೆಳತಿ. ಸರಿ, ತೊಂದರೆ ಕೊಡೋದು ಬೇಡ ಅಂತ ನಿಲ್ತಾಳೆ. ಆದ್ರೆ ಎಷ್ಟೊತ್ತಾದ್ರೂ ಕೂಡ ಮಹಾದೇವಿ ಅಕ್ಕ ಬಹಿರ್ಪ್ರಜ್ಞೆ ಬರಲ್ಲ. ಆಯ್ತು ಮಾತಾಡ್ಸೋಣ ಅಂದ್ಬಿಟ್ಟು ಹಿಂದಿಂದ ಹೋಗ್ಬಿಟ್ಟು ತುಂಬಾ ಪ್ರೀತಿಯ ಮುದ್ದಾದ ಗೆಳತಿಗೆ ಹಿಂದಿಂದ ಹೋಗಿ ಕಣ್ಣು ಮುಚ್ಚಿ ಒಂದು ಮುತ್ತನ್ನ ಕೊಡ್ತಾಳೆ. ಯಾರು? ಶೈಲಜಾ ಮಹಾದೇವಿ ಅಕ್ಕನಿಗೆ. ಅಲ್ಲಿವರೆಗೂ ಅವ್ರಿಗೆ ಎಚ್ಚರನೇ ಆಗಲ್ಲ. ಅವಳ ಸ್ಪರ್ಶದಿಂದ ಬಹಿರ್ಪ್ರಜ್ಞೆಗೆ ಬರ್ತಾರೆ. ಅವಾಗ ಕಣ್ಣು ಮುಚ್ಚಿದಾಗ ಶೈಲಜಾಗೆ ನೀರು ಹರಿತಾ ಇರುತ್ತೆ. ಏನು, ಕಣ್ಣಿಂದ ನೀರು ಬರ್ತಾ ಇರುತ್ತೆ ಮಹಾದೇವಿ ಅಕ್ಕನಿಗೆ. ಯಾಕೋ ಗೆಳತಿ ಅಳ್ತಾ ಇದ್ದಾಳ ಅಂತ ಅವಳಿಗೆ ಗಾಬರಿ ಆಗುತ್ತೆ. ಅವಳು ಬಹಿರ್ಪ್ರಜ್ಞೆ ಬರ್ತಾಳೆ. ಗೊತ್ತಾಗತ್ತೆ ಸ್ಪರ್ಶದಿಂದ ಶೈಲಜಾನೇ ಬಂದಿದ್ದು ಅಂತ. ಶೈಲಜಾನ ಅಂತ ಮಹಾದೇವಿ ಅಕ್ಕ ಅಂತ ಹೇಳ್ತಾಳೆ. ಅವಾಗ ಶೈಲಜಾ ಹೇಳ್ತಾಳೆ, ಮಹಾದೇವಿ ಯಾಕೆ ಅಳ್ತಾ ಇದೀಯಾ ಅಂತ ಗಾಬರಿಯಿಂದ ಕೇಳ್ತಾಳೆ. ಯಾಕೂ ಇಲ್ಲ ಕಣಪ್ಪ. ಓ, ನನ್ನ ಹತ್ರ ಹೇಳೋಕು ಬಿಗುಮಾನ ನಿನ್ಗೆ? ಏನಂತ ಹೇಳು ಮಹಾದೇವಿ. ಏನಾದ್ರೂ ಚಿಂತೆ ದುಗುಡ ಇದ್ರೆ ನನ್ನ ಹತ್ರ ಹಂಚ್ಕೊ. ಇನ್ನೊಬ್ರ ಹತ್ರ ಹಂಚ್ಕೊಂಡಾಗ ಮನಸ್ಸು ಹಗುರ ಆಗುತ್ತೆ, ನಿರಾಳ ಆಗುತ್ತೆ. ಏನಾದ್ರೂ ಒಂದು ಪರಿಹಾರನೂ ಸಿಕ್ಕುತ್ತೆ. ಮನಸ್ಸಲ್ಲೇ ಇಟ್ಕೊಂಡು ಕೊರಗಬೇಡ ಮಹಾದೇವಿ. ಏನಾಯ್ತು ಅಂತ ಹೇಳು. ಅವ್ವ ಏನಾದ್ರೂ ಬೈದ್ಲಾ ನಿನಗೆ ಅಂತ ಕೇಳ್ತಾಳೆ. ಛೇ ಹುಚ್ಚಿ, ಮಹಾದೇವಿ ಅಕ್ಕ ಹೇಳ್ತಾರೆ. ನೋಡ್ರಿ, ಛೇ ಹುಚ್ಚಿ, ಅಮ್ಮ ಬೈದ್ರೆ ಯಾರಾದ್ರೂ ಅಳ್ತಾರೇನೆ? ಮತ್ತೆ ಇನ್ನೇನಾಯ್ತು ಅಂತ ಹೇಳು. ಅಮ್ಮ ಏನೂ ಬೈದಿಲ್ಲ. ಆ ಪರಮಾತ್ಮ ಇದಾನಲ್ಲ, ಆ ಪರಮಾತ್ಮ ನನ್ನ ಕೈಗೆ ಸಿಗದಿರ ನನಗೆ ಒಲಿಯದೆ ಕಾಡಿಸ್ತಾ ಇದ್ದಾನೆ. ಅವನ ವಿರಹದಲ್ಲಿ ನನಗೆ ತುಂಬಾ ದುಃಖ ಆಗ್ತಿದೆ. ಎಲ್ಲಿ ನನಗೆ ಒಲಿತಾನೋ ಇಲ್ವೋ, ನನ್ನ ಭಕ್ತಿಗೆ ಅವನು ಒಲಿತಾನೋ ಇಲ್ವೋ ಅಂತ ನನಗೆ ಚಿಂತೆ ಆಗ್ತಿದೆ ಅಂತ ದುಃಖಿಸ್ತಾ ಇರ್ತಾಳೆ. ದುಃಖಿಸ್ತಾ ಇರುವಾಗ ಅದಕ್ಕಿಂತ ಮುಂಚೆ, ಇನ್ನು ಮಾತಾಡ್ಸೋಕ್ಕಿಂತ ಮುಂಚೆ ಒಂದು ಹಾಡು ಹಾಡ್ತಾ ಇರ್ತಾಳೆ ಮಹಾದೇವಿ ಅಕ್ಕ. ಏನಪ್ಪಾ ಅಂದ್ರೆ, ಬಸವಣ್ಣವ್ರದ್ದು ವಚನ, ವಿಶ್ವಗುರು ಬಸವಣ್ಣವ್ರದ್ದು ವಚನವನ್ನ ರಾಗ ಹಾಕಿ ತನ್ಮಯಳಾಗಿ ಹಾಡ್ತಾ ಇರ್ತಾಳೆ. ಹಾಡ್ತಾ ಇರುವಾಗ ಶೈಲಜಾ ಬಂದು ಕೇಳಿಸ್ಕೊಂತಿರ್ತಾಳೆ. ಆ ಹಾಡು ಹೀಗಿದೆ. ಅರಿಶಿನವನೆ ಮಿಂದು ಹೊಂದೊಡಿಗೆಯನೆ ತೊಟ್ಟು, ಅರಿಶಿನವನೆ ಮಿಂದು ಹೊಂದೊಡಿಗೆಯನು ತೊಟ್ಟು, ಪುರುಷನ ಒಲವಿಲ್ಲದ ಲಲನೆಯಂತಾಗಿರ್ದೆನಯ್ಯ, ಪುರುಷನ ಒಲವಿಲ್ಲದ ಲಲನೆಯಂತಾಗಿರ್ದೆನಯ್ಯ, ಅರಿಶಿನವನೆ ಮಿಂದು ಹೊಂದೊಡಿಗೆಯನು ತೊಟ್ಟು, ಅರಿಶಿನವನೆ ಮಿಂದು ಹೊಂದೊಡಿಗೆಯನು ತೊಟ್ಟು, ವಿಭೂತಿಯನೆ ಪೂಸಿ ರುದ್ರಾಕ್ಷಿಯನೆ ಕಟ್ಟಿ, ವಿಭೂತಿಯನೆ ಹೂಸಿ ರುದ್ರಾಕ್ಷಿಯನೆ ಕಟ್ಟಿ, ಶಿವನಿಮ್ಮೊಲವಿಲ್ಲದಂತೆ ಆಗಿರ್ದೆನಯ್ಯ, ಶಿವನಿಮ್ಮೊಲವಿಲ್ಲದಂತೆ ಆಗಿರ್ದೆನಯ್ಯ, ಅರಿಶಿನವನೆ ಮಿಂದು ಹೊಂದೊಡಿಗೆಯನೆ ತೊಟ್ಟು, ಕೊಟ್ಟು ಬಾಳುವರಿಲ್ಲ ಎಮ್ಮವರ ಕುಲದಲ್ಲಿ, ಕೆಟ್ಟು ಬಾಳುವರಿಲ್ಲ ಎಮ್ಮವರ ಕುಲದಲ್ಲಿ, ನೀನೊಲಿದಂತೆ ಸಲಹು ಕೂಡಲ ಸಂಗಮ ದೇವ, ನೀನೊಲಿದಂತೆ ಸಲಹು ಕೂಡಲ ಸಂಗಮ ದೇವ, ಅರಿಶಿನವನೆ ಮಿಂದು ಹೊಂದೊಡಿಗೆಯನೆ ತೊಟ್ಟು, ಪುರುಷನ ಒಲವಿಲ್ಲದ
ಲಲನೆಯಂತಾಗಿದ್ದೆನಯ್ಯ ಪುರುಷನ ಒಲವಿಲ್ಲದ ಲಲನೆಯಂತಾಗಿದ್ದೆನಯ್ಯ ಅರಿಶಿನವನೆ ಮಿಂದು ಹೊಂದಡಿಗೆಯನೆ ತೊಟ್ಟು ಅಂತ ಈ ಹಾಡನ್ನ ತನ್ಮಯಳಾಗಿ ಹಾಡ್ತಾ ಇರ್ಬೇಕಾದ್ರೆ ಶೈಲಜಾ ಕೇಳಿಸ್ಕೊಂತಿರ್ತಾಳೆ. ಅವಳಿಗೆ ಅನ್ಸುತ್ತೆ, ಓ ಮಾದೇವಿ ಏನೋ ಯಾರೋ ಹುಡುಗನ ಒಂದು ಏನು ಪ್ರೇಮದಲ್ಲಿ ಬಿದ್ದ ಹಾಗೆ ಕಾಣಿಸ್ತಾ ಇದೆ. ನನ್ನ ಮಹಾದೇವಿ ಅಂದ್ರೆ ಮಹಾದೇವಿ ಅಕ್ಕ ಯಾವಾಗ್ಲೂ ಆ ಒಂದು ಆಲೋಚನೆಗಳಲ್ಲಿ ಯಾವಾಗ್ಲೂ ಇರೋದಿಲ್ಲ. ಶೈಲಜಾಗ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಪರವಾಗಿಲ್ಲ, ನಾನು ತುಂಬಾ ದಿನಗಳಿಂದ ಬಂದಿರ್ಲಿಲ್ಲ ಮಹಾದೇವಿ ಕಡೆ, ಆ ಒಂದು ಸಮಯದಲ್ಲಿ ಏನಾದ್ರೂ ಯಾವುದೋ ಹುಡುಗನ ಪ್ರೇಮದಲ್ಲಿ ಬಿದ್ದಿರಬಹುದು, ಅದಕ್ಕೆ ಇಷ್ಟೊಂದು ದುಃಖಿಸ್ತಾ ಇದ್ದಾಳೆ ಅಂತ ತಿಳಿದುಕೊಳ್ತಾಳೆ. ಆದ್ರೆ ವಿಷಯನೇ ಬೇರೆ ಇರುತ್ತೆ. ಇವಾಗ ಶೈಲಜಾ ಅವಳ ರೂಮಲ್ಲಿ ಇದ್ದಾಳೆ. ಸದ್ಯಕ್ಕೆ ಅವರಿಬ್ರು ಅಲ್ಲೇ ಕೂತಿರ್ಲಿ, ಇನ್ನು ಮುಂದಿಂದ ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.